ತುಮಕೂರಿನಲ್ಲೂ ಕೂಡ ದಾಳಿ ನಡೆದಿದೆ. ತುಮಕೂರಿನಲ್ಲಿ ಆರ್ಟಿಒ ಬ್ರೋಕರ್ ಮನೆ ಮೇಲೂ ಕೂಡ ಲೋಕಾಯುಕ್ತ ದಾಳಿಯನ್ನ ನಡೆಸಿದೆ. ತುಮಕೂರಿನ ದಿಬ್ಬೂರಿನಲ್ಲಿರುವ ಬ್ರೋಕರ್ ಸತೀಶ್ ಮನೆ ಮೇಲೆ ದಾಳಿಯನ್ನ ಮಾಡಿದ್ದು, ಸತೀಶ್ ನಿವೃತ್ತ ಆರ್ಟಿಒ ಅಧಿಕಾರಿಯಾಗಿದ್ದಾರೆ. ರಾಜು ಪರಮಾಪ್ತ ಎಂಬ ಮಾಹಿತಿ ಕೂಡ ಲಭ್ಯವಾಗಿದ್ದು, ಆರ್ಟಿಒ ಬ್ರೋಕರ್ ಮನೆ ಮೇಲೂ ಕೂಡ ಲೋಕ ದಾಳಿಯನ್ನ ನಡೆಸಿದೆ ತುಮಕೂರಿನಲ್ಲಿ. ಬೆಂಗಳೂರಿನಲ್ಲೂ ಕೂಡ ಇರೋ ನಿವಾಸದ ಮೇಲೂ ದಾಳಿ ನಡೆಸಿದ್ದು, ಪರಮಾಪ್ತ ಸತೀಶ್ ಮನೆ ಮೇಲೆ ಸಹ ಲೋಕ ದಾಳಿ ನಡೆಸಿದೆ. ದಾಳಿಯ ವೇಳೆ ಮಹತ್ತರ ಕಡತಗಳ ಪರಿಶೀಲನೆಯನ್ನ ಕೂಡ ಮಾಡಿದ್ದು, ಬೆಳ್ಳಂಬೆಳಗ್ಗೆಲೋ ಚಳಿ ಬಿಡಿಸೋದಿಕ್ಕೆ ಮುಂದಾಗಿದ್ರು. ಒಂದಷ್ಟು ಭ್ರಷ್ಟಾಧಿಕಾರಿಗಳ ಮನೆ ಕಚೇರಿಯ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಸುಮಾರು 8 ಜನರ ತಂಡ ದಾಳಿಯನ್ನ ಮಾಡಿದ ತುಮಕೂರಿನಲ್ಲಿ ಆರ್ಟಿಒ ಬ್ರೋಕರ್ ಮನೆ ಮೇಲೆ ನಡೆದಿರುವ ದಾಳಿ ಇದು. ಸತೀಶ್ ನಿವೃತ್ತ ಆರ್ಟಿಒ ಅಧಿಕಾರಿ ರಾಜು ಪರಮಾಪ್ತ ಎಂಬ ಮಾಹಿತಿ ಲಭ್ಯವಾಗಿದ್ದು, ಬೆಂಗಳೂರಿನಲ್ಲಿ ನಿವೃತ್ತ ಆರ್ಟಿಒ ರಾಜು ಮನೆ ಮೇಲೆ ಕೂಡ ದಾಳಿ ನಡೆದಿತ್ತು. ಆ ಹಿನ್ನೆಲೆ ಪರಮಾಪ್ತ ಸತೀಶ್ ಮನೆ ಮೇಲೆ ಸಹ ಈಗ ಲೋಕ ದಾಳಿಯನ್ನ ನಡೆಸಿದೆ. ಲೋಕಾಯುಕ್ತ ಎಸ್ಪಿ ಲಕ್ಷ್ಮೀನಾರಾಯಣ ನೇತೃತ್ವದಲ್ಲಿ ದಾಳಿ ಮಾಡಿದ್ದು, ಸುಮಾರು 8 ಜನರ ತಂಡ ದಾಳಿ ನಡೆಸಿದೆ. ಮನೆಯಲ್ಲಿ ಹಲವಾರು ದಾಖಲೆಗಳ ಹುಡುಕಾಟದಲ್ಲಿ ಕೂಡ ಲೋಕ ಅಧಿಕಾರಿಗಳು ಇರೋದು. ಬೆಳಗಾವಿ ಆಗಿರ್ಬೋದು, ತುಮಕೂರಾಗಿರ್ಬೋದು, ಈ ರೀತಿ ನಾನಾ ಕಡೆಗಳಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಭ್ರಷ್ಟಾಧಿಕಾರಿಗಳ ಚಳಿ ಬಿಡಿಸಿದ್ದಾರೆ. ಇನ್ನು ತುಮಕೂರು ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ, ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗೋಣ. ಮಹೇಶ್, ಇವತ್ತು ಒಂದಷ್ಟು ಕಡೆಗಳಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಧಿಕಾರಿಗಳು ದಾಳಿ ನಡೆಸಿದ್ದು, ಗಾಢ ನಿದ್ದೆಯಲ್ಲಿ, ಅದರಲ್ಲೂ ಈ ಚಳಿಯಲ್ಲಿ ಇದ್ದಂತಹ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಅಂತಾನೆ ಹೇಳ್ಬೋದು. ತುಮಕೂರಿನಲ್ಲೂ ಕೂಡ ರೇಡ್ ಆಗಿದೆ. ಯಾರ ಮನೆ ಮೇಲೆ ರೇಡ್ ಆಗಿದೆ, ಎಷ್ಟೊತ್ತಲ್ಲಿ ರೇಡ್ ಆಯ್ತು, ಏನ್ ಸಿಗ್ತಿದೆ ಅಪ್ಡೇಟ್ಸ್? ಎಸ್ ಪವಿತ್ರ, ಇಂದು ಮುಂಜಾನೆ ಏನು ಆರ್ಟಿಒ ಅವರ ಒಂದು ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಿತ್ತಂತಹ ಸತೀಶ್ ಅವರ ಮನೆ ಮೇಲೆ ಈಗ ಈ ಒಂದು ಲೋಕಾಯುಕ್ತ ರೇಡ್ ಆಗಿರ್ತಕ್ಕಂಥದ್ದು. ಸತೀಶ್ ಅವರ ಮನೆ ಅಂದ್ರೆ ತುಮಕೂರಿನ ಹೊರಭಾಗದಲ್ಲಿ ಇರ್ತಕ್ಕಂಥ ಹೆಬ್ಬೂರಿನಲ್ಲಿ ಅವರ ಒಂದು ಮನೆ ಇದೆ. ಆ ಒಂದು ಮನೆಯ ಮೇಲೆ ಇಂದು ಮುಂಜಾನೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆ ಪತ್ರಗಳನ್ನ ಪರಿಶೀಲನೆ ಮಾಡ್ತಿರ್ತಕ್ಕಂಥದ್ದು. ಈ ಹಿಂದೆ ಏನು ಆರ್ಟಿಒ ಅಧಿಕಾರಿಯ ಜೊತೆನೂ ಕೂಡ ಇವರು ಬಹಳ ಮಧ್ಯವರ್ತಿಯಾಗಿ ಅಂದ್ರೆ ಬ್ರೋಕರ್ ಕೆಲಸಗಳನ್ನ ಮಾಡಿಕೊಂಡು ಸಾಕಷ್ಟು ದುಡ್ಡು ಮಾಡಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಈ ಒಂದು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿರ್ತಕ್ಕಂಥದ್ದು. ಈ ಒಂದು ದಾಳಿ ಸಂದರ್ಭದಲ್ಲಿ ಯಾವ್ಯಾವ ಮಹತ್ತರ ದಾಖಲೆಗಳು ಬಗ್ಗೆ ಇನ್ನು ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಅಂದ್ರೆ ಸಂಜೆ ವೇಳೆಗೆ ಈತನ ಅಂದ್ರೆ ಸತೀಶ್ ಅವರ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಏನೇನ್ ನಡೆದಿದೆ ಎಂಬುದು ಗೊತ್ತಾಗಲಿದೆ ಪವಿತ್ರ. ಮಹೇಶ್, ಸಡನ್ ಆಗಿ ಅವರು ಬ್ರೋಕರ್ ಸತೀಶ್ ಮನೆ ಮೇಲೆ ದಾಳಿ ನಡೆಸ್ತಾರೆ ಅಂದ್ರೆ ಏನಾದ್ರೂ ಲಿಂಕ್ ಇತ್ತ, ಬೇರೆ ಅಧಿಕಾರಿಗಳ ಜೊತೆಗೆ ಲಿಂಕ್ ಇದ್ದಿದ್ದು, ಹಾಗಾಗಿ ಏನಾದ್ರೂ ಬಂದು ಅವ್ರ ಮನೆ ಕಡತಗಳನ್ನ ಪರಿಶೀಲನೆ ಮಾಡ್ತಿದಾರೆ ಹೇಗೆ ಅಂತ? ಎಸ್ ಪವಿತ್ರ, ಏನು ತುಮಕೂರಿನ ಹಾಲಿ ಆರ್ಟಿಒ ಅಧಿಕಾರಿ ಏನಿದ್ದಾರೆ, ಆರ್ಟಿಒ ಅಧಿಕಾರಿಗಳ ಜೊತೆ ಸಾಕಷ್ಟು ಲಿಂಕ್ ಇದ್ದ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಲೋಕಾಯುಕ್ತ ರೈಡ್ ಆಗಿರ್ತಕ್ಕಂಥದ್ದು. ಈ ಒಂದು ಸತೀಶ್ ಅವರ ಒಡನಾಟ ಹೇಗಿತ್ತು ಅಂತಂದ್ರೆ, ಈ ಹಿಂದೆ ಏನು ಆರ್ಟಿಒ ಅಧಿಕಾರಿ ಇದ್ರು ಅವ್ರ ಜೊತೆನೂ ಕೂಡ ಸಾಕಷ್ಟು ಒಡನಾಟ ಇತ್ತು. ಈಗಿರುವ ಆರ್ಟಿಒ ಜೊತೆನೂ ಕೂಡ ಹೆಚ್ಚಿನ ಒಡನಾಟ ಇರೋದ್ರಿಂದ ಈ ಒಂದು ಲೋಕಾಯುಕ್ತ ದಾಳಿ ಆಗಿರ್ತಕ್ಕಂಥದ್ದು ಪವಿತ್ರ. ಥ್ಯಾಂಕ್ ಯು ಮಾಹಿತಿಗಾಗಿ ಮಹೇಶ್. ಒಟ್ಟಾರೆ ಇವತ್ತು ಬೆಳ್ಳಂಬೆಳಗ್ಗೆ ಒಂದಷ್ಟು ಭ್ರಷ್ಟ ಅಧಿಕಾರಿಗಳ ನಿದ್ದೆಗೆಡಿಸಿದ್ದಾರೆ ಲೋಕಾಧಿಕಾರಿಗಳು. ರೇಡ್ ಮಾಡೋ ಮುಖಾಂತರವಾಗಿ ಗದಗ ಬೆಟಗೇರಿ ಆಗಿರಬಹುದು, ತುಮಕೂರು ಆಗಿರಬಹುದು, ಹಾಗೆ ಬೆಳಗಾವಿಯ ಒಂದಷ್ಟು ಕಡೆಗಳಲ್ಲಿ ರೀತಿ ನಾನಾ